ಆತ್ಮೀಯರೇ, ಈ ಕೌನ್ಸ್ಲಿಂಗ್ ಆಪ್ತ ಸಮಾಲೋಚನೆ ಅಂತಕ್ಕಂಥ ವಿಷಯಗಳನ್ನು ಸುಮಾರು ದಿವಸಗಳಿಂದ ನೋಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಏನಾಗುತ್ತೆ ಅಂತಂದಾಗ ಆಲ್ಮೋಸ್ಟ್ ಆಲ್ ಕೇಳಿದ ವಿಷಯಗಳನ್ನೇ ಮತ್ತೆ ಕೇಳಿದ ಹಾಗೆ ನಮಗೆ ಇಲ್ಲಿ ಆಗುತ್ತೆ. ಅಲ್ಲಿ ಕೌನ್ಸ್ಲಿಂಗ್ ಇಂಟರ್ವ್ಯೂ ಬಗ್ಗೆ ನಾವು ನೋಡ್ತೀವಿ ಒಂದು ಕಡೆ, ಇನ್ನೊಂದು ಕಡೆ ಅದರ ಟೆಕ್ನಿಕ್ಸ್ಗಳ ಬಗ್ಗೆ ನೋಡ್ತೀವಿ, ಆಮೇಲೆ ಕ್ಲೈಂಟ್ ರಿಲೇಷನ್ಶಿಪ್ಪನ್ನು ನೋಡ್ತೀವಿ, ಕೌನ್ಸಿಲರ್ ರಿಲೇಷನ್ಶಿಪ್ಪನ್ನು ನೋಡ್ತೀವಿ. ಎಲ್ಲ ರಿಲೇಷನ್ಶಿಪ್ಗಳನ್ನು ನಾವು ನೋಡ್ತಾ ಹೋಗ್ತಾ ಇರಬೇಕಾದಾಗ ಅದೇ ಪದಗಳು ಮತ್ತೆ 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 ರಿಪೀಟ್ ಆಗುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಬಹುಶಃ ನೀವು ಗಮನಿಸಿರ್ಬೋದು. ಹೀಗಾಗಿ ಅದು ಸಹಜ, ಅದೇನು ಮಾಡೋಕ್ಕಾಗಲ್ಲ. ಅದು ಹಾಗೆ ಅದು ಇಂಟರ್ವ್ಯೂ ಟೆಕ್ನಿಕ್ಸ್ ಅಂತ ಬಂದಾಗ ನಿಮಗೆ ಸಿಲೆಬಸ್ಗಿದ್ದಾಗ ನಿಮಗೆ ಮತ್ತೆ ಅದನ್ನು ನಾವು ಹೇಳಬೇಕಾಗತ್ತೆ. ಹೀಗಾಗಿ ನಿಮಗೆ ಪುನರಾವರ್ತಿತ ಅನ್ನಿಸ್ಬೋದು. ಹೀಗಾಗಿ ಪುನರಾವರ್ತಿತ ಅಂತ ಅನ್ನಿಸ್ದಾಗ ಅದನ್ನು ಸ್ವಲ್ಪ ನೀವು ಅದನ್ನು ಅವಾಯ್ಡ್ ಮಾಡಿ ನಿಮಗೇನು ಬೇಕೋ ಅದನ್ನು ನೀವು ತೆಗೆದುಕೊಳ್ಳಿ. ಇವತ್ತು ನಾವು ನೇರವಾಗಿ ಇಂಟರ್ವ್ಯೂ ಅಂದರೆ ಏನು ಅಂತ ಕೇಳೋದು ಬೇಡ. ಯಾಕಂದರೆ ಇಂಟರ್ವ್ಯೂ ಅಂತಕ್ಕಂಥದ್ದು ಏನು, ಸಂದರ್ಶನ ಅಂದರೆ ಏನು ಅಂತ ಅನ್ನೋದು ನಿಮಗೆ ಗೊತ್ತಿದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಎದುರು ಮತ್ತು ಬದರು ಕೂತ್ಕೊಂಡು ಒಂದು ವಿಷಯದ ಬಗ್ಗೆ ಒಂದು ಸಂದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು, ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೂ ಕೆಲವೊಂದು ಪ್ರಶ್ನೆಗಳ ಮುಖಾಂತರ ನೇರವಾಗಿರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು ನಾವು ಅವರನ್ನು ಪ್ರಶ್ನೆಯನ್ನು ಕೇಳಿ ಒಳಗಡೆ ಅಡಗಿರ್ತಕ್ಕಂಥ ಅಡಗಿರ್ತಕ್ಕಂಥ ಭಾವನೆಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ಈ ಒಂದು ಸಂದರ್ಶನದ ಮುಖಾಂತರ ಮಾಡ್ತೀವಿ. ಇದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ನಾವು ಕೆಲವೊಂದು ನಾನೇ ಸ್ವತಃ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತಲೂ ಪಾಯಿಂಟ್ ಟು ಪಾಯಿಂಟ್ ನಾವೇನು ಮಾಡೋಣ ಅಂತಂದಾಗಿದೆ ನೋಡ್ತಾ ಹೋಗೋಣ. ಇಂಟರ್ವ್ಯೂಯಿಂಗ್ ಇನ್ವಾಲ್ವ್ಸ್ ದ ಗ್ಯಾದರಿಂಗ್ ಆಫ್ ಇನ್ಫಾರ್ಮೇಷನ್ ಓವರ್ ಅ ಶಾರ್ಟ್ ಪೀರಿಯಡ್, ಯೂಶ್ವಲಿ 1 or 2 ಸೆಷನ್ಸ್. ಈ ಇಂಟರ್ವ್ಯೂ ಅಂತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಒಂದು ವಿಷಯವನ್ನು ಕುರಿತು ನಾವೇನು ಮಾಡ್ತೀವಿ, ಗ್ಯಾದರ್ ಮಾಡಿರ್ತಕ್ಕಂಥ ಒಂದು ವಿಷಯವನ್ನು ಕುರಿತು ನಾವು 1 ಅಥವಾ 2 ಸೆಷನ್ಗಳಲ್ಲಿ ಏನು ಮಾಡ್ತೀವಿ, ಸಂದರ್ಶನವನ್ನು ಕೈಗೊಳ್ತೀವಿ. ಕೌನ್ಸ್ಲಿಂಗ್ ಈಸ್ ಎ ಮೋರ್ ಇಂಟೆನ್ಸಿವ್ ಆ್ಯಂಡ್ ದ ಪರ್ಸನಲ್ ಪ್ರೋಸೆಸ್ ವಿಚ್ ರಿಕ್ವೈರ್ಸ್ ಎ ಲಾಂಗರ್ ಕಮಿಟ್ಮೆಂಟ್. ಆದರೆ ಕೌನ್ಸ್ಲಿಂಗ್ ನಾವು ಇಂಟರ್ವ್ಯೂ ಅಂತ ಬಂದಾಗ, ಕೌನ್ಸ್ಲಿಂಗ್ ಅಂತ ಬಂದಾಗ ಏನಾಗುತ್ತೆ, ಇಟ್ ವಿಲ್ ಟೇಕ್ ದ ಮೋರ್ ಸೆಷನ್ಸ್ ಸೇಮ್ ಟೈಮ್. ಇಟ್ ವಿಲ್ ಟೇಕ್ ದ more sessions and the more time. Why? Because it is totally depends on the problem. ಸಮಸ್ಯೆಯನ್ನು ಒಳಗೊಂಡು ಏನು ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆಗೆ ಸಂಬಂಧಪಟ್ಟಿರುತ್ತೆ. ಎಷ್ಟೋ ಬೇಗ ಮುಗಿಯುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸಮಸ್ಯೆಯ ಆಳ ಮತ್ತು ಅದರ ಗಟ್ಟಿತನದ ಒಂದು ಬಗ್ಗೆ ನಮಗೇನಾಗುತ್ತೆ ಅಂತಂದಾಗ ಅದರ ಆಧಾರದ ಮೇಲೆ ನಮಗೆ ಸೆಷನ್ಸ್ಗಳು ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. In spite of these differences, there is considerable overlap. An effective counselor will use both interviewing and the counseling techniques as a helps his client. ಕೆಲವು ಸಂದರ್ಭದಲ್ಲಿ ಭಾಳಷ್ಟು ಬುದ್ಧಿವಂತ ಆಗಿರ್ತಕ್ಕಂಥ, ಕೌಶಲ್ಯಗಳನ್ನು ಹೊಂದಿರತಕ್ಕಂಥ, ಅಂದರೆ ಸ್ಕಿಲ್ಫುಲ್ ಆಗಿರ್ತಕ್ಕಂಥ ಮತ್ತು ಭಾಳಷ್ಟು ಫ್ರೂಟ್ಫುಲ್ ಆಗಿರ್ತಕ್ಕಂಥ ಕೌನ್ಸಿಲರ್ ಆದವನು ಏನು ಮಾಡ್ತಾನೆ ಅಂತಂದಾಗ ಸಹಜವಾಗಿ ಇಂಟರ್ವ್ಯೂ ರೀತಿಯಾಗಿಯೇ ಮಾಡ್ತಾ ಹೋಗ್ತಾನೆ. ಕೆಲವೊಂದು ಸಾರಿ ಕೌನ್ಸ್ಲಿಂಗ್ ಮಾಡ್ತಾನೆ. ಹೀಗೆ ಎರಡನ್ನೂ ಮಿಕ್ಸ್ಡ್ ಅಪ್ರೋಚಲ್ಲಿ ಏನು ಮಾಡ್ತಾನೆ, ತನ್ನ ಸೆಷನ್ಸನ್ನು ಕಂಟಿನ್ಯೂ ಮಾಡ್ತಾನೆ ಅಂತ. ಇಲ್ಲಿ ಇನ್ಫಾರ್ಮಲ್ ಒಂದು ಕನ್ವರ್ಸೇಷನಲ್ ಇಂಟರ್ವ್ಯೂ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಇಟ್ ರಿಲೈಸ್ ದ ಸ್ಪಾಂಟೇನಿಯಸ್ ಕ್ವಶನಿಂಗ್ ವಿಚ್ ಮೇ ಟೇಕ್ ಪ್ಲೇಸ್ ಆಸ್ ಪಾರ್ಟ್ ಆಫ್ ದ ಕೌನ್ಸಿಲರ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ಸ್ ಆ್ಯಂಡ್ ಓವರ್ ದ ಕೋರ್ಸ್ ಆಫ್ ಆನ್ ಇನ್ಫಾರ್ಮಲ್ ಟಾಕ್ ದ ಕ್ಲೈಂಟ್ ಮೇ ನಾಟ್ ಇವನ್ ರಿಯಲೈಸ್ ದ್ಯಾಟ್ ಸಿ ಆರ್ ಹಿ ಈಸ್ ಬೀಯಿಂಗ್ ಇಂಟರ್ವ್ಯೂಡ್. ಹೇಗೆ ಅನಿಸುತ್ತೆ, ಅದು ಯಾವುದೇ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಅನಿಸಲ್ಲ, ಸಂದರ್ಶನ ಮಾಡ್ತಾ ಇದ್ದೀವಿ ಅಂತ ಅನಿಸಲ್ಲ. ಹಾಗೆ ಸುಮ್ಮನೆ ಮಾತಾಡುವ ರೀತಿಯಲ್ಲಿ ಕನ್ವರ್ಸೇಷನಲ್ ಒಂದು ಮಾತುಕತೆ ರೀತಿಯಲ್ಲಿ ಏನಾಗುತ್ತೆ ಅಂತಂದಾಗ ಒಂದು ಇನ್ಫಾರ್ಮಲ್ ಆಗಿ ಯಾವುದೇ ಅದಕ್ಕೆ ಒಂದು ಅಚ್ಚುಕಟ್ಟಾದಂಥ ನಿಯಮಬದ್ಧ ಇಲ್ಲದೇ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮಲ್ ಒಂದು ಕನ್ವರ್ಸೇಷನ್ ಮಾಡಿದಾಗೆ, ಯಾರೋ ಒಬ್ಬರು ಹೊಸದಾಗಿ ಸಿಕ್ಕಾಗ ಯಾರು, ಯಾವ ಊರು, ಹೇಗಿದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲಿಂದ ಬಂದ್ರಿ, ಏನು ಅಂತ ಅವಾಗೇನು ಅನಿಸುತ್ತೆ, ಏನೋ ಹಾಗೆ ಒಬ್ಬರು ಕೇಳ್ತಾ ಇದ್ದಾರೆ ಅಂತ ಹೇಳ್ತೀವಿ. ಹಾಗೆ ದ ಸೇಮ್ ಲೈಕ್ ದಿಸ್ ಕನ್ವರ್ಸೇಷನಲ್ ಇಂಟರ್ವ್ಯೂ ಆಲ್ಸೋ ಸೇಮ್. ಹೀಗಾಗಿ ಅದರಲ್ಲೇ ಸಾಕಷ್ಟು ವಿಷಯಗಳೇನಾಗ್ತೀವಿ ಅಂತಂದಾಗ ಕಲೆಕ್ಟ್ಸ್ ಮಾಡುವಂಥ ಸನ್ನಿವೇಶ ಇರುತ್ತೆ. ಅಂದರೆ ದೋಸ್ ಆರ್ ವೆರಿ ಸ್ಕಿಲ್ಫುಲ್ ಕೌನ್ಸ್ಲರ್. ಯಾರು ಆಗಿರ್ತಾರೋ ಅವ್ರು ಮಾತ್ರ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇನ್ ಸಚ್ ಇಂಟರ್ವ್ಯೂಸ್, ಈ ಥರವಾದಂಥ ಒಂದು ಸಂದರ್ಶನದಲ್ಲಿ ದ ಡೇಟಾ ಗ್ಯಾದರ್ಡ್ ವುಡ್ ಬಿ ಆನ್ ಆಸ್ಪೆಕ್ಟ್ಸ್ ದಟ್ ಡಿಫರ್ ಫಾರ್ ಈಚ್ ಕ್ಲೈಂಟ್ ಡಿಪೆಂಡಿಂಗ್ ಆನ್ ದ ಇಶ್ಯೂಸ್ ದಟ್ ಎಮರ್ಜ್ ಫ್ರಮ್ ದ ಕನ್ವರ್ಸೇಷನ್. ಹೀಗೆ ನಾವೇನು ಮಾಡ್ತೀವಿ ಅಂತಂದಾಗ ಅಲ್ಲಿ ಡೇಟಾವನ್ನು, ಇನ್ಫಾರ್ಮೇಷನನ್ನು ನಾವು ಸಂಗ್ರಹ ಮಾಡ್ಕೊಳ್ತೀವಿ. ದ ಮೇಜರ್ ಅಡ್ವಾಂಟೇಜ್ ಈಸ್ ದ್ಯಾಟ್ ದ ಇಂಟರ್ವ್ಯೂ ಇಸ್ ಹೈಲಿ ಇಂಡಿವಿಜುವಲೈಸ್ಡ್ ಟು ದ ಕ್ಲೈಂಟ್ ಆ್ಯಂಡ್ produces information or insights that the counselor interviewer may not have anticipated. This type of interview requires the counselor to be experienced in the content area and strong in interpersonal skills. ಇದು
ಟೋಟಲಿ ಡಿಪೆಂಡ್ ಯಾರ ಮೇಲೆ ಆಗಿರುತ್ತೆ ಅಂತಂದಾಗ ಕೌನ್ಸ್ಲರ್ ಮೇಲೆ ಆಗಿರುತ್ತೆ. ಭಾಳಷ್ಟು ಅನುಭವದಿಂದ ಕೂಡಿದ್ದಾಗ ಏನಾಗುತ್ತೆ ಅಂತಂದಾಗ ಈ ರೀತಿ ಒಂದು ಕೌನ್ಸ್ಲಿಂಗನ್ನು ಒಂದು ಕನ್ವರ್ಸೇಷನ್ ಮುಖಾಂತರ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡುವಂಥದ್ದು ಮಾಡ್ಬೋದು. ಇಲ್ಲದೇ ಇದ್ದಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದಾಗ ನಮಗೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದಾಗ ಸಮಸ್ಯೆಗೆ ಪರಿಹಾರ ಅದು ಯಾವ ರೀತಿ ಆಗಿರಬೇಕು ಅಂತ ಅನ್ನೋದು ಹೀಗೆ ಇರಬೇಕು ಅನ್ನುವ ರೂಲ್ಸ್ ಯಾವುದೇ ಒಂದು ಇಂಟರ್ವ್ಯೂ ಒಂದು ಸೆಷನ್ಸಲ್ಲಿ ಹೇಳೋಕ್ಕಾಗಲ್ಲ. ದಟ್ ಈಸ್ ಟೋಟಲಿ ದಿಸ್ ಟೈಪ್ ಆಫ್ ದ ಏನು ಅಂತಂದಾಗ ಹೀಗೆ ಇರಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಕೌನ್ಸ್ಲರ್. ಅವರು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ಬೋದು. ಇಂಟರ್ವ್ಯೂ ಗೈಡ್ ಅಪ್ರೋಚ್ ಅಂತಕ್ಕಂಥದ್ದು ಏನೇನು ಇನ್ವಾಲ್ವ್ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತಂದರೆ ಇಟ್ಸ್ ಇನ್ವಾಲ್ವ್ ಡಿಸೈಡಿಂಗ್ ಬಿಫೋರ್ ದ ಇಂಟರ್ವ್ಯೂ ದ ಇಶ್ಯೂಸ್ ದಟ್ ಆರ್ ಟು ಬಿ ಎಕ್ಸ್ಪ್ಲೋರ್ಡ್ ವಿತ್ ದ ಕ್ಲೈಂಟ್, identifies topics but not actual wording of the questions, thereby offering flexibility. These identified issues are used to guide interview and keep it in track and ensure that they are covered. This kind of interview is focused and hence the data collected are more systematic and comprehensive than informal. ಯಾವುದು ಇಂಟರ್ವ್ಯೂ ಗೈಡನ್ನು ಹೊಂದಿರುತ್ತೋ, ಯಾವುದು ಭಾಳ ಒಂದು ಸ್ಟ್ರಕ್ಚರ್ಡ್ ರೂಪವನ್ನು ಇರುತ್ತೋ ಅದು ಬಿಫೋರ್ ಒಂದು ಇಂಟರ್ವ್ಯೂ ನಿರ್ಣಯವನ್ನು ತೆಗೆದುಕೊಂಡಿರ್ತಾರೆ ಯಾರು ಕೌನ್ಸ್ಲರ್. ಅದು ಹೇಗಿರಬೇಕು, ಏನಿರಬೇಕು, ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಇರಬೇಕು, ಹೇಗೆ ಕೇಳಬೇಕು, ಏನು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅನ್ನೋದು ಇಟ್ಸ್ ಎ ಪ್ರೀ ಅಸ್ಯೂಮ್ಡ್ ಒಂದು ಇಂಟರ್ವ್ಯೂ. ಹೀಗಾಗಿ ಇವೆಲ್ಲವೂ ನಿರ್ಧಾರ ಹೇಗಾಗುತ್ತೆ ಅಂತಂದಾಗ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಆಧಾರದ ಮೇಲೆ ಇದನ್ನು ನಿರ್ಧಾರ ಆಗುತ್ತೆ. ಸ್ಟ್ಯಾಂಡರ್ಡೈಸ್ಡ್ ಓಪನ್ ಎಂಡೆಡ್ ಇಂಟರ್ವ್ಯೂ ಯಾವ ರೀತಿಯಾಗಿರುತ್ತೆ, ಮುಕ್ತವಾಗಿರ್ತಕ್ಕಂಥ ಒಂದು ಸಂದರ್ಶನ ಯಾವ ರೀತಿಯಾಗಿರುತ್ತೆ ಅಂದರೆ ಇಟ್ಸ್ ಕನ್ಸಿಸ್ಟ್ ಆಫ್ ಸೆಟ್ ಆಫ್ ಕ್ವಶನ್ಸ್ ಅರೇಂಜ್ಡ್ ಇನ್ ಎ ಸೀಕ್ವೆನ್ಸ್ ವಿಚ್ ಆರ್ ಆಸ್ಕ್ಡ್ ಟು ಈಚ್ ಕ್ಲೈಂಟ್. ಇಟ್ ಮಿನಿಮೈಸ್ ದ ವೇರಿಯೇಷನ್ ಇನ್ ದ ಕ್ವಶನ್ಸ್ ಪಾಸ್ಡ್ ಟು ದ ಕ್ಲೈಂಟ್ ಅಟ್ ದ ಸೇಮ್ ಟೈಮ್ ಪ್ರೊವೈಡ್ಸ್ ಸ್ಕೋಪ್ ಆ್ಯಂಡ್ ಕ್ಲೈಂಟ್ ಟು ಗಿವ್ ರೆಸ್ಪಾನ್ಸಸ್ that are open-ended. This reduces the possibility of biases that come from having different types of interviews with different people. ಎಲ್ಲರ ಜೊತೆಗೆ ನಾವು ಹೀಗೆ ಮಾಡಬೇಕು ಅಂತ ಏನಿಲ್ಲ, ಬಟ್ ಅದರ ಸ್ಟ್ಯಾಂಡರ್ಡ್ ಒಂದು ಓಪನ್ ಎಂಡೆಡ್ ಇಂಟರ್ವ್ಯೂ ಹೇಗಿರುತ್ತೆ ಅಂತಂದಾಗ ಒಂದು ತಂದೆ ಆದಂಥ ಒಂದು ಕ್ವಶನ್ಸನ್ನು ಅರೇಂಜ್ ಮಾಡ್ಕೊಂಡಿರ್ತಾರೆ. ಸ್ಟ್ಯಾಂಡರ್ಡೈಸ್ ಕ್ವಶನ್ಸ್ ಫಾರ್ಮೇಟನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಸೀಕ್ವೆನ್ಸಸ್ ಇರುತ್ತೆ, ಒಂದಾದ ನಂತರ ಒಂದು ಅಂತಕ್ಕಂಥದ್ದು. ಅದರ ಆಧಾರದ ಮೇಲೆ ಏನಾಗುತ್ತೆ ಇವೆಲ್ಲವೂ ಇಂಟರ್ವ್ಯೂ ನಡೀತೆ. ಅಂದರೆ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ಒಂದು ಇಂಟರ್ವ್ಯೂ. ಎಲ್ಲವೂ ಕೌನ್ಸ್ಲರ್ ಏನು ಮಾಡ್ತಾನೆ ಅಂತಂದಾಗ ನಿರ್ಧಾರವನ್ನು ಮಾಡ್ತಾನೆ. ತನಗೆ ಬೇಕಾಗಿರ್ತಕ್ಕಂಥ ಡೇಟಾ ಆ ಇಂಟರ್ವ್ಯೂವಲ್ಲಿ ಏನು ಮಾಡ್ತಾನೆ, ಸಿಸ್ಟಮೆಟಿಕ್ಕಾಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾನೆ. ಅದರ ಜೊತೆಗೆ ಏನು ಮಾಡ್ತಾನೆ ಅಂತಂದಾಗ ಅವನಿಗೆ ಯಾವ ರೀತಿಯಾದಂಥ ಒಂದು ವಿಷಯಗಳು ತೆಗಿಬೇಕು ಅನ್ನೋದೇನು ಮಾಡ್ತಾನೆ, ಆ ಓಪನ್ ಎಂಡೆಡ್ ಒಂದು ಕ್ವಶನ್ಸನ್ನು ಕೇಳೋದ್ರ ಮುಖಾಂತರ ಆ ಮಾಹಿತಿಯನ್ನು ಕಲೆ ಆಗ್ತಾ ಹೋಗ್ತಾನೆ. ಇಲ್ಲಿ ಟೋಟಲಿ ಕ್ಲೈಂಟಿಗೆ ಒಂದು ಫ್ಲೆಕ್ಸಿಬಿಲಿಟಿ ಇದ್ದೇ ಇರುತ್ತೆ. ಆ ಒಂದು ಸ್ಪಾಂಟೇನಿಯಸ್ ಕ್ವಶನ್ ಕೇಳೋದರಿಂದ, ಆಮೇಲೆ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡೋದರಿಂದ ಏನಾಗುತ್ತೆ ಅಂತಂದಾಗ ಒಂದೊಂದು ಬಾರಿ ತಮಗೆ ಗೊತ್ತಿಲ್ಲದ ಹಾಗೆ ವಿಷಯಗಳನ್ನು ಏನಾಗುತ್ತೆ ಅಂತಂದಾಗ ವಿಷಯದ ಸುತ್ತಮುತ್ತ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಹಾಗೆ ಸಮ್ ಟೈಮ್ ಆ ವಿಷಯದ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಇದನ್ನು ಹೆಲ್ಪಿಂಗ್ ಒಂದು ಆ ಸಮಸ್ಯೆಗೆ ಸಹಾಯವಾಗ್ತಕ್ಕಂಥ ಪದಗಳನ್ನು ಅಥವಾ ಒಂದು ಕ್ಲೂಸ್ಗಳನ್ನು ಏನು ಮಾಡ್ಬೋದು ಅಂತಂದರೆ ನಾವು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ಬೋದು. ಇದು ಭಾಳಷ್ಟು ಉಪಯೋಗ ಆಗಿರುತ್ತೆ. ದ ಅಡ್ವಾಂಟೇಜ್ ಆಫ್ ದಿಸ್ ಟೈಪ್ ಆಫ್ ದಿ ಇಂಟರ್ವ್ಯೂ ಈಸ್ ದ್ಯಾಟ್ ಇಟ್ ಈಸ್ ದ ಮೋಸ್ಟ್ ಸ್ಟ್ರಕ್ಚರ್ಡ್ ಒನ್, ಭಾಳ ರಚನೆಯಿಂದ ಕೂಡಿರ್ತಕ್ಕಂಥದ್ದು. ಆ್ಯಂಡ್ ಎಫಿಷಿಯೆಂಟ್ ಆಫ್ ದ ಕ್ವಾಲಿಟೇಟಿವ್ ಇಂಟರ್ವ್ಯೂಯಿಂಗ್ ಟೆಕ್ನಿಕ್ಸ್. ಇದು ಒಂದು ರೀತಿಯಾಗಿ ಏನಾಗುತ್ತೆ, ಕ್ವಾಲಿಟೇಟಿವ್ ಇಂಟರ್ವ್ಯೂ ಅಂತಲೇ ಕರಿಬೋದು. ಯಾಕಂದರೆ ಮೊದಲೇ ಪೂರ್ವ ನಿರ್ಧಾರವಾಗಿ ಒಂದು ರಚನೆಯಿಂದ ತಂದೆ ಆದಂಥ ಒಂದು ಸ್ಟ್ಯಾಂಡರ್ಡೈಸ್ಡ್ ಒಂದು ಫಾರ್ಮೇಟನ್ನು ಹಾಕ್ಕೊಂಡು 1 by 1 ಸೀಕ್ವೆನ್ಸ್ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ರೆಡಿ ಮಾಡಿಕೊಂಡು ಬಂದಿರ್ತೇವೆ. ಆ್ಯಂಡ್ ಫೋಕಸ್ ಇಂಟರ್ವ್ಯೂ ಅಂತ ಬರುತ್ತೆ. ಆ ಫೋಕಸ್ ಇಂಟರ್ವ್ಯೂ ಅಂದರೆ ಏನು, ನಾವೀಗ ಆಲ್ರೆಡಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ನೋಡಿದೆವು. ಈಗ ಫೋಕಸ್ ಇಂಟರ್ವ್ಯೂ, ಫೋಕಸ್ ಗ್ರೂಪ್ ಇಂಟರ್ವ್ಯೂ ಅಂತಂದರೆ ಏನು ಅಂತಂದಾಗ ಇಟ್ ಈಸ್ ಎ ಇಂಟರ್ವ್ಯೂ ದ ಕೌನ್ಸ್ಲರ್ ಬಿಕಮ್ಸ್ ಎ ಫೆಸಿಲಿಟೇಟರ್ and among the interviews in group setting where they hear and react to one another responses. And focus groups can be used by counselors to assess the needs a student group, maybe the community group, and obtain general background information about the topic or diagnose the potential problems of a group of the students or the group of the people. In this type of the interview,
The counselor role is a moderator, directing the interaction and inquiry in a manner that the purpose of interview is served. The common characteristic of all our qualitative approaches to interviewing is that the people being interviewed respond in their own words and provide own personal perspectives. This is the major character of the focus group interview. And now come to the content of interviews. Before an interview is conducted, it is important to plan the type of interview, whether it will be the informal conversation or the interview guide approach, the standardized open-ended interview, or the focus group. We think before that, before the conducting the interview. And then it is an important to know about the different kinds of questions that could be asked while interview the client. This is the major, the focus of the interview. And the counselor must decide what questions are to be asked to the client, which type of the sequence of the questions we need, and the details required, time of the interview, and how to word actual questions. The different kinds of questions that could be asked by the counselor are behavior, it's related to his behavior, experiential questions, opinions, values, feeling questions, moral questions, knowledge questions, ಸೆನ್ಸರಿ ಕ್ವಶನ್ಸ್, ಡೆಮೋಗ್ರಫಿಕ್ ಕ್ವಶನ್ಸ್, ಯಾವ ರೀತಿಯಾಗಿ ಬೇಕು ಅಂತ ಅನ್ನೋದನ್ನು ನೀವು ಮೊದಲೇ ಕಂಟೆಂಟ್ಸನ್ನು ರೆಡಿ ಮಾಡಿಕೊಂಡ್ರೆ ಇಟ್ ಮೇಕ್ಸ್ ವೆರಿ ಈಸಿ ಟು ಆಸ್ಕ್ ದ ಕ್ವಶನ್ ಟು ದ ಯುವರ್ ಕ್ಲೈಂಟ್ ಆರ್ ಯುವರ್ ಗ್ರೂಪ್ ಮೆಂಬರ್ಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ. ಆ್ಯಂಡ್ ದ ಮೇಜರ್ ಥಿಂಗ್ ಈಸ್ ಹೌ ದ ಕ್ವಶನ್ ಮಸ್ಟ್ ಬಿ. ಕ್ವಶನ್ ಹೇಗಿರಬೇಕು, ಆ ಕ್ವಶನ್ ವರ್ಡಿಂಗ್ ಹೇಗಿರಬೇಕು, ಅದು ಏನೆಲ್ಲ ಹೊರಹಾಕುವಂತೆ ಇರಬೇಕು ಅನ್ನೋದನ್ನು ನಾವೇನು ಮಾಡಬೇಕಾಗುತ್ತೆ ಅಂತಂದಾಗ ಡಿಸೈಡ್ ಮಾಡಬೇಕಾಗುತ್ತೆ. ಇಟ್ ಇಸ್ ಅ ರಿಸ್ಟ್ರಿಕ್ಟೆಡ್ ಕ್ವಶನ್ ಆರ್ ದ ಫ್ಲೆಕ್ಸಿಬಲ್ ಕ್ವಶನ್ ಆರ್ ಹೇಗಿರಬೇಕು ಆ ಶೆಡ್ಯೂಲ್ ಅನ್ನೋದನ್ನು ನಾವೇನು ಮಾಡ್ಕೋಬೇಕು ಅಂತಂದಾಗ ತಯಾರಿಸ್ಕೊಳ್ಬೇಕು ಅಥವಾ ಸಿದ್ಧಪಡಿಸ್ಕೊಳ್ಬೇಕು. ಆಮೇಲೆ ದ ಸೇಮ್ ಟೈಮ್ ವಿ ಕ್ಯಾನ್ ಯೂಸ್ ದ ಸೆನ್ಸ್ ಆಫ್ ಕಮ್ಯುನಿಕೇಷನ್. ಹೇಗೆ ನಾವು ಅದನ್ನು ಬಳಸಬೇಕು ಅನ್ನೋದನ್ನು ನಾವೇನು ಮಾಡಬೇಕು ಅಂತಂದಾಗ ನಾವು ಗೊತ್ತುಪಡಿಸ್ಕೊಳ್ಬೇಕಾಗತ್ತೆ. ಮೇ ಬಿ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ದ ಕಮ್ಯುನಿಕೇಷನ್, ದಟ್ ಈಸ್ the purpose is a very specific, distribution is needed, and the environment is most important things, and timing of the questions, and same time feedback and clarification and concreteness. ಈ ರೀತಿ ಎಲ್ಲವೂ ರೀಸ್ಟೇಟ್ಮೆಂಟ್, ಪ್ಯಾರಾಫ್ರೇಸಿಂಗ್ ಇವೆಲ್ಲವೂ ಏನಾಗಿರಬೇಕು ಅಂತಂದಾಗ ಭಾಳಷ್ಟು ಶಿಸ್ತುಬದ್ಧವಾಗಿರಬೇಕು, ಮೊದಲೇ ಒಂದು ಪ್ಲ್ಯಾಂಡ್ ಆಗಿರಬೇಕು. ಅಂದಾಗ ಏನಾಗುತ್ತೆ ಅಂತಂದಾಗ ನಾವು ಒಂದು ಈ ಕೌನ್ಸ್ಲಿಂಗ್ ಏನು ಮಾಡ್ತಾ ಇರ್ತೀವಲ್ಲ, ಇದು ಒಂದು ಇಂಟರ್ವ್ಯೂ ಏನು ಮಾಡ್ತಾ ಇರ್ತೀವಲ್ಲ, ಆ ಇಂಟರ್ವ್ಯೂ ಏನಾಗುತ್ತೆ ಅಂತಂದಾಗ ಪ್ರಾಪರಾಗಿ ನಾವು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಏನಾಗುತ್ತೆ ಗೊತ್ತಾಗುತ್ತೆ. ಆದರೆ ಒಂದು ವಿಷಯ, ನಾವು ಯಾವುದೇ ಈ ರೀತಿಯಾದಂಥ ಒಂದು ಟೆಕ್ನಿಕ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾದಾಗ ನಾವು ಕೌನ್ಸ್ಲರ್ ಆದವರು ಇದು ಕ್ಲೈಂಟ್ಸ್ಗೆ ಗೊತ್ತಿಲ್ಲದ ಹಾಗೆ ಇದನ್ನು ಒಂದು ಸ್ಟ್ರಕ್ಚರ್ಡ್ ಒಂದು ರೂಪ ಇದೆ, ಇಟ್ ಇಸ್ ಅ ಪ್ಲ್ಯಾಂಡ್ ಒನ್ ಅಂತ ಅನ್ನಿಸ್ಬಾರ್ದು. ಸಹಜವಾಗಿ ಇವೆಲ್ಲವನ್ನು ನಾವು ಕಂಡಕ್ಟ್ ಮಾಡಿದಾಗ ಇದರಿಂದ ನಾವೇನು ಮಾಡ್ಬೋದು ಅಂತಂದಾಗ 100% ಒಂದು ಪಾಸಿಟಿವ್ ಔಟ್ಕಮ್ಸನ್ನು ಹೊರ ತರ್ಬೋದು ಅಂತ ಹೇಳ್ತಾ, ಈ ಇಂಟರ್ವ್ಯೂ ಟೆಕ್ನಿಕ್ಸನ್ನು ಯಾಕೆ ನಾನು ಇದನ್ನು ಹೆಚ್ಚಿನ ಒಂದು ವಿಷಯ ನಾನು ಇದನ್ನು ಹೆಚ್ಚಿಗೆ ಇನ್ನೂ ನಾನು ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅಂತಂದಾಗ ಆಲ್ರೆಡಿ ವಿ ನೋ ದ ಇಂಟರ್ವ್ಯೂ ಆ್ಯಂಡ್ ದ ಸ್ಕಿಲ್ಸ್. ಹೀಗಾಗಿ ನಾನು ಈ ಪದಗಳನ್ನು ಮತ್ತೆ ಅದನ್ನು ರಿಪೀಟ್ ಮಾಡ್ದಂಗೆ ಆಗುತ್ತೆ. ನಾನು ಪೂರ್ವದಲ್ಲೇ ನಾನು ನಿಮ್ಮನ್ನು ಹೇಳಿದೆ, ಯಾಕಂದರೆ ಮತ್ತೆ ಕೇಳಿದ ಪದಗಳು ಪುನರಾವರ್ತಿತವಾದಾಗ ಏನಾಗುತ್ತೆ, ಸಮ್ ಟೈಮ್ ಯು ವಿಲ್ ಗೆಟ್ ದ ಬೋರ್. ಹೀಗಾಗಿ ಆಗಬಾರ್ದು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀನಿ. ಮತ್ತು ಹೊಸ ಅಧ್ಯಾಯ, ಹೊಸ ವಿಷಯ ಅದನ್ನು ತೆಗೆದುಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ನಾನು ಕಾಣ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.